ಸೂರಿ, ಏನಾಯ್ತು ಸೂರಿ? ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಏನು ಓದ್ದೇನೆ ಯೋಚನೆ ಮಾಡ್ತಾ ಕೂತಿದ್ಯಾ? ಪುಸ್ತಕ ಓದೋಣ ಅಂತ ಹೋದ್ರೆ ಬರೀ ಸಿಹಿ ಕಾಣಿಸ್ತಾಳೆ ಕಣೋ. ಈ ಕಗ್ಗ ಓದ್ತಿರ್ಬೇಕಾದ್ರೆ ಬಂದು ಹಿಂಗಂದ್ರೆ ಹೆಂಗೆ ಹಂಗಂದ್ರೆ ಹೆಂಗೆ ಅಂತ ಕೇಳ್ತಿದ್ಲಲ್ಲೋ, ಈಗ ಬರೀ ನೆನಪಷ್ಟು. ಸೂರಿ, ಆಕ್ಚುಲಿ ನಾನು ಇದೇ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದೆ. ರಾಮ್ ಅಪ್ಪ ಅಮ್ಮ ಆಕಸ್ಮಿಕವಾಗಿ ತೀರೋದ್ರು. ಹೋದ ವರ್ಷ ರಾಮ್ಗೆ ಆಕ್ಸಿಡೆಂಟ್ ಆಯ್ತು. ಈಗ ನೋಡಿದ್ರೆ ಸೀತಾ ಸಿಹಿ ಇಬ್ಬರಿಗೂ ಆಕ್ಸಿಡೆಂಟ್ ಆಗಿ ಸಿಹಿ ನಮ್ ಜೊತೆನೇ ಇಲ್ಲದೆ ಇದ್ದಂಗೆ ಆಗ್ಬಿಟ್ಟಿದೆ. ನನಗೆ ಯಾಕೋ ಈ ಎಲ್ಲ ಆಕ್ಸಿಡೆಂಟ್ ಮಾತ್ರ ಅಲ್ಲದೆ. ಏನೋ ನೀನು ಹೇಳ್ತಾ ಇರೋದು? ಇದನ್ನೆಲ್ಲ ಯಾರು ಬೇಕು ಅಂತ ಮಾಡ್ತಿದಾರಾ? ಅಲ್ಲಪ್ಪ, ನಮ್ಮ ಕುಟುಂಬಕ್ಕೆ ಶತ್ರುನ್ನೋರು ಯಾರು ಇಲ್ವಲ್ಲೋ? ವಾಣಿಯಿಂದ ಬಿಡು ಆ ವಿಚಾರ. ಸಿಹಿ ಹುಟ್ಟು ಮಗು, ಅದ್ರ ಮೇಲೆ ಯಾರು ಹಾಗೆ ಸಾಧಿಸ್ತಿದ್ದಾರೆ ಅಂದ್ರೆ ಸಿಹಿ ಸಾವು ಕೊಲೆ ಅಂತೀಯ? ನೀನೇ ಯೋಚನೆ ಮಾಡು ಸೂರಿ. ಸಿಹಿ ನಮ್ಮಿಂದ ದೂರ ಆಗ್ತಾಳೆ, ಶಾಮ್ ಶಾಲಿನಿ ಮನೇಲಿರ್ತಾಳೆ. ನಾವೆಲ್ಲ ಕೋರ್ಟ್ಗೆ ಹೋಗಿ ಹೋರಾಡಿ ಅವಳನ್ನ ಪಡ್ಕೊಂತೀವಿ. ಆಮೇಲೆ ಅವಳು ಕಿಡ್ನಾಪ್ ಆಗ್ತಾಳೆ. ರಾಮು ಸುಬ್ಬು ಇಬ್ರು ಹೋಗಿ ಸಿಹಿನ ಕರ್ಕೊಂಡ್ಬರ್ತಾರೆ. ಅದಾಗ್ತಿದ್ದಂಗೆ ಸಿಹಿ ಲೀಗಲಿ ಈ ಮನೆ ಮಗಳಾಗಬೇಕು ಅನ್ನೋ ದಿನ ಬಂದಾಗ ಆವತ್ತಿನ ದಿನಾನೇ ಸಿಹಿ ಆಕ್ಸಿಡೆಂಟ್ ಆಗುತ್ತೆ. ಅವಳು ನಮ್ಮ ಜೊತೆ ಇಲ್ಲದೆ ಇದ್ದಂಗೆ ಆಗುತ್ತೆ. ನೀನೇ ಹೇಳು ಸೂರಿ, ಇದೆಲ್ಲ ನಿನಗೆ ಸಹಜ ಅನ್ಸುತ್ತಾ? ಯಾರು ಈ ಕೆಲಸ ಮಾಡೋದಕ್ಕೆ ಸಾಧ್ಯ? ಶ್ಯಾಮ ಶಾಲಿನಿ ಎಷ್ಟೇ ಆದರೂ ಅವ್ರ ಅಪ್ಪ ಅಮ್ಮ, ಅವರ ಮಟ್ಟಕ್ಕೆ ಇಳಿಯೋದಿಲ್ಲ. ನನಗೆ ಅವ್ರ ಮೇಲೆ ಅನುಮಾನನೂ ಇಲ್ಲ. ಮತ್ತೆ ಯಾರ ಮೇಲೆ ಅನುಮಾನ ನಿನಗೆ? ಯಾರೋ ಇದರ ಹಿಂದೆ ಇರೋದಂತೂ ಹೌದು ಸೂರಿ. ಆ ಥರ ಯಾರಾದರೂ ಇದ್ರೆ ಅವ್ರು ಎಷ್ಟೇ ದೊಡ್ಡ ಮನುಷ್ಯರಾಗಿರ್ಲಿ, ಅವ್ರನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಶೋಕ, ಬಿಡೋದಿಲ್ಲ. ಆ ಪುಟ್ಟ ಜೀವನ ಬಲಿ ತಗೊಂಡವ್ರನ್ನ, ನಮ್ಮನೆ ಖುಷಿ ನೆಮ್ಮದಿನ ಹಾಳು ಮಾಡಿದವ್ರನ್ನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಈ ಸೂರ್ಯ ಪ್ರಕಾಶ್ ಎಷ್ಟು ಸಾತ್ವಿಕನೋ ಅಷ್ಟೇ ಕೋಪಿಸ್ನೂ ಹೌದು. ಅನ್ಯಾಯ ಆಗಿದೆ ಅನ್ನೋದು ಗೊತ್ತಾದ ಮೇಲೆ ಅನುಸರಿಸ್ಕೊಂಡು ಹೋಗೋ ಜಾಯಮಾನದವನಲ್ಲ ಇವನು. ಆ ಸಿಹಿ ಸಾವು ಕೊಲೆನೇ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಿದ್ರು ಅವ್ರನ್ನ ಜೈಲಿಗೆ ಹಾಕಿಸ್ತಿ ಬಿಡೋದಿಲ್ಲ. ಏ ಜಾಕಿ, ಜೀವನ ಪೂರ್ತಿ ದೊಂಬ್ರಾಟದ ಐಟಮ್ಸ್ ಹೊತ್ಕೊಂಡು ಹೋಗಕ್ಕೆ ಆಗಕ್ಕಿಲ್ಲ ಕಳ್ಳ. ಬೇಗ ಆಟೋವನ್ನು ನೋಡ್ಬಿಡೋಣ. ಹೆಂಗಾದ್ರೂ ದುಡ್ಡು ಹೊಂದಿಸಿ ತಗಳವ ಅನ್ಕೊಂಡಾಗೆಲ್ಲ ಆಗ್ತಾನೆ ಇಲ್ವಲ್ಲ ತಾತ? ಈ ಸಲ ತಗೋತೀನಿ, ನೋಡ್ತಾ ಇರು ಕಾವೇರಿ. ಇವನಿಗೆ ಹೋಗ್ಬೇಕಾದ್ರೆ ಆ ಜಿಮೆಂಟ್ ಗೂಡ್ಸ್ಕೊಂಡಿದೆಯಲ್ಲ ಅದು ಕೇಳ್ಬಿಡುವ. ಎಲ್ಲ ತಯಾರಿ ಮಾಡ್ಬಿಡುವ ತಾತ. ಬೇಡ ಇರು ಸುಬ್ಬಿ. ಯಾಕೆ ತಾತ ಬೇಡ ಅಂತಿದ್ಯಾ? ನಾವು ಸೆಟಪ್ ಹಾಕಿದ್ರೆ ಬರೋರೆಲ್ಲ ಒಂದ ನೋಟ್ ಹಾಕ್ತಾರೆ. ಹಂಗ ಆಗಕ್ಕಿಲ್ಲ ಕಳ್ಳ. ದೇವಸ್ಥಾನದ ಮ್ಯಾನೇಜ್ಮೆಂಟ್ ಯಾರ ಹತ್ರ ಮಾತಾಡಾಗಿಲ್ಲ. ಅವ್ರು ಬರ್ಬೇಕು, ಅವ್ರು ಹೂ ಅಂದ್ಮೇಲೆ ನಾವು ಸೆಟಪ್ ಹಾಕೋಬೇಕು. ಓ ಹಂಗ? ಅಲ್ಲಿ ಗಂಟ ಏನ್ ಮಾಡೋದು? ಸುಮ್ನೆ ಕೂತ್ಕೊಳ್ಳೋದು, ಇನ್ನೇನು? ತಾತ ಏನವ ತಾತ, ಹೇಳವ ಸುಬ್ಬಿ. ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ ತಾತ. ನನ್ಗೂ ಸೇಮ್ ನೋಡ, ಹೊಟ್ಟೆಲಿರೋ ಹುಳ ಎಲ್ಲ ಸತ್ತೋಗಿರ್ಬೋದು. ಇನ್ನೂ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಅಲ್ಲಿ ಗಂಟ ತಡ್ಕಳಿ. ತಾತ, ಪ್ರಸಾದ ಕೊಡದೆ ಲಂಚ್ ಟೈಮ್ಗೆ. ಟಿಲ್ ಲಂಚ್ ನಾವ್ ಹಿಂಗೆ ವೇಟ್ ಮಾಡ್ಬೇಕಾ? ಬೇಗ ಕೊಡ್ತಾರೆ ಕಣ್ಲ, ನೋಡೋನಿರು. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೇನೆ. ಒಂದ್ ನಿಮಿಷ.
ಏನ್ ಮಾಡ್ತಿದ್ಯಮ್ಮ? ಅಲ್ಲ ಯಾಕಿವತ್ತು ನಿಮ್ ಬಾಯಿಂದ ವಾಸನೆ ಬರ್ತಿಲ್ಲ? ನೀವ್ ಕುಡ್ದಿಲ್ವಾ? ಇಲ್ಲ, ಕುಡ್ದಿಲ್ಲ. ಅಯ್ಯೋ, ಏನಿದು ಪರಮಾಶ್ಚರ್ಯ! ನಿಜವಾಗ್ಲೂ ನೀವು ಕುಡ್ದಿಲ್ವಾ? ನಾನು ಇನ್ ಮುಂದೆ ಕುಡಿಯೋದಿಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನೊಂದ್ಸಲ ಹೇಳಿ. ಒಂದು ಸಲ ಎಲ್ಲ ಎಷ್ಟು ಸರ್ತಿ ಹೇಳಿದ್ರು ವಿಷಯ ಅದೇನೆ. ನಾನು ಇನ್ಮೇಲೆ ಕುಡಿಯೋದಿಲ್ಲ. ಏನ್ರಿ ಇದು ಸಡನ್ ಬದಲಾವಣೆ? ನನ್ ಮೇಲೆ ಆಣೆ ಮಾಡಿ ಹೇಳಿ ಅದೇ ಮಾತ್ನ. ಹೇಳ್ತೀನಿ. ನಾನು ಇನ್ನು ಮುಂದೆ ಕುಡಿಯೋದಿಲ್ಲ. ಅದ್ಯಾಕೆ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀರಾ? ಸದ್ನಾ, ನಾನು ಮಹಾನ್ ಕುಡುಕ. ಈಗ ಜೋಶಲ್ಲಿ ಕುಡಿಯಲ್ಲ ಅಂತ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಟೆಂಪ್ಟ್ ಆಗಿ ಕುಡಿದು ಬಿಟ್ರೆ, ನಿನ್ನ ಮೇಲೆ ಆಣೆ ಇಟ್ಟು ಆಮೇಲೆ ಅದರಿಂದ ನಿನಗೇನಾದರೂ ಆದರೆ, ಅದಕ್ಕೆ ನಾನು ನನ್ನ ತಲೆ ಮೇಲೆ. ಅಯ್ಯೋ, ನಿಮ್ ತಮಾಷೆ ಸಾಕು ನಿಲ್ಸಿ. ಈ ಬದಲಾವಣೆಗೆ ಕಾರಣ ಏನು ಅಂತ ಹೇಳಿ ಫಸ್ಟು. ಸಾಧನಾ, ನಾವು ಕೆಲವೊಂದು ಸತ್ಯಗಳನ್ನು ಹುಡ್ಕೊಂಡು ಹೊರಟಾಗ, ಅದರಲ್ಲೂ ಬೇರೆಯವರ ತಪ್ಪುಗಳನ್ನು ಕೆದಕಕ್ಕೆ ಹೊರಟಾಗ ಭಾಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅದಕ್ಕೆ ನಾನು ಇನ್ಮೇಲೆ ಕುಡಿಯೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಏನ್ರಿ ಹಂಗಂದ್ರೆ? ಯಾವ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ?